ಮಾರ್ಚ್ 1 ಮಧ್ಯಾಹ್ನ 1 ಗಂಟೆ ಬೆಂಗಳೂರಿನ ಅದೊಂದು ಹೋಟೆಲ್ನಲ್ಲಿ ಆದ ಬ್ಲಾಸ್ಟ್ ಸೌಂಡ್ ಇಡೀ ಏರಿಯಾನೇ ಬೆಚ್ಚಿ ಬೀಳುವಂತೆ ಮಾಡಿತು. ಒಮ್ಮೆಂದೊಮ್ಮೆಲೆ ಬಂದ ಶಬ್ದದಿಂದ ಹೋಟೆಲ್ ಒಳಗಿದ್ದ ಅಷ್ಟು ಜನ ದಿಕ್ಕಾಪಾಲಾಗಿ ಓಡಿ ರೋಡಿಗೆ ಬಂದು ನಿಂತರು. Quite surprised bomb blast. But we thought all it can be in short circuit or cylinder blast. Within a few minutes we came to know all it's a bomb blast. We never expected that. It was quite shock to us, and lucky our entire team they coordinated with each other, and who were wounded they shifted them to the hospital. We had to bounce back. My entire team is there with me as always, so they are my strength. ಹೋಟೆಲ್ ಒಳಗಡೆ ಕೂಗಾಟ, ಬೆಂಕಿ, ಹೊಗೆ, ಸೈರನ್ ಸೌಂಡ್ ಜನರನ್ನ ತಲ್ಲಣಗೊಳಿಸಿತ್ತು. ಮೈಕೈಯೆಲ್ಲ ಬೆಂಕಿಯಿಂದ ಸುಟ್ಕೊಂಡು ಗಾಯಗೊಂಡವರನ್ನ ಅಲ್ಲಿದ್ದವರೇ ಆಸ್ಪತ್ರೆಗೆ ಸಾಗಿಸಿದ್ರು. ಪೊಲೀಸರು ಏನಾಯ್ತು ಅಂತ ಗೊತ್ತಾಗದೆ ಗೊಂದಲಗೊಂಡ್ರು. ಆದರೆ ಕೆಲವೇ ಹೊತ್ತಲ್ಲಿ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದ್ದು ಬಾಂಬ್ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಸಿಲಿಕಾನ್ ಸಿಟಿಯನ್ನು ಹಬ್ಬಿತ್ತು. ಬೆಂಗಳೂರಿಗರು ಈ ಸುದ್ದಿ ಕೇಳಿ ದಿಗ್ಭ್ರಾಂತಿಗೊಂಡಿದ್ರು. ಪೊಲೀಸರು ಬಾಂಬ್ ಬ್ಲಾಸ್ಟ್ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಇಂಟರ್ನೆಟ್ನಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಅನ್ನೋದು ಟ್ರೆಂಡಿಂಗ್ ಆಗೋಗಿತ್ತು. ಹೊತ್ತು ಕಳೀತಾ ಇದ್ದಂತೆ ದೇಶದ ಮೂಲೆ ಮೂಲೆಗೂ ಬಾಂಬ್ ಬ್ಲಾಸ್ಟ್ ಸುದ್ದಿ ಹರಡಿತ್ತು. ಆದರೆ ಈ ಉಗ್ರ ಕೃತ್ಯ ಮಾಡಿದ್ಯಾರು? ಹೋಟೆಲ್ನಲ್ಲಿ ಬಾಂಬ್ ಇಟ್ಟು ಹೋದವರ್ಯಾರು? ಬಿಸ್ನೆಸ್ ವೈರತ್ವಾನ? ಉಗ್ರಗಾಮಿಗಳ ಕೆಲಸನ? ಈ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕೂಡ ನಿಗೂಢ. ಬೆಂಗಳೂರಿನಲ್ಲಿ ಅನೇಕ ಬ್ರಾಂಚ್ಗಳನ್ನು ಹೊಂದಿರೋ ಈ ಹೋಟೆಲ್ ತನ್ನ ಶುಚಿ, ರುಚಿಗೆ ಫೇಮಸ್ ಆಗೋಗಿದೆ. ಇಂಥ ಹೋಟೆಲ್ನಲ್ಲಿ ಆಗಿರೋ ಹಾರಿಬಲ್ ಇನ್ಸಿಡೆಂಟ್ ರಾಜಧಾನಿಯನ್ನೇ ಬೆಚ್ಚಿ ಬೀಳಿಸಿದೆ. ಅವತ್ತು ಮಾರ್ಚ್ 1 ಮಧ್ಯಾಹ್ನ ಸುಡು ಬಿಸಿಲಿನ ಹೊತ್ತು ವೈಟ್ ಫೀಲ್ಡ್ ಸಮೀಪದ ಬ್ರೂಕ್ ಫೀಲ್ಡ್ನಲ್ಲಿರೋ ದಿ ರಾಮೇಶ್ವರಂ ಕೆಫೆಯಲ್ಲಿ ಎಂದಿನಂತೆ ಜನ ಊಟಕ್ಕೆ ಬರೋದು ಹೋಗೋದು ಕಾಮನ್ ಆಗಿತ್ತು. ಹೋಟೆಲ್ ಒಳಗಡೆ ಗ್ರಾಹಕರು ತಮ್ಮದೇ ಲೋಕದಲ್ಲಿ ಊಟದ ರುಚಿ ಸವಿತಾ ಇದ್ರೆ, ಹೋಟೆಲ್ ಸಿಬ್ಬಂದಿ ಐಟಮ್ಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಆಗ ಸಮಯ ಸರಿಯಾಗಿ ಮಧ್ಯಾಹ್ನ 12:55. ಹೋಟೆಲ್ ಒಳಗೆ ಕೈ ತೊಳೆಯೋ ಜಾಗದಲ್ಲಿ ಇದ್ದಕ್ಕಿದ್ದಂತೆ ವಸ್ತುವೊಂದು ಸ್ಫೋಟವಾಗಿ ಭಾರೀ ಸದ್ದು ಕೇಳಿಬಂತು. 10 ಸೆಕೆಂಡ್ನಲ್ಲೇ ಮತ್ತೊಂದು ಬ್ಲಾಸ್ಟ್. ಈ ಬ್ಲಾಸ್ಟ್ನಿಂದ ಸ್ಪಾಟ್ನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿ ಆದವು. ಅಕ್ಕಪಕ್ಕದಲ್ಲಿದ್ದ ಗ್ಲಾಸ್ಗಳು ಪುಡಿ ಪುಡಿ ಆದವು. ಅಲ್ಲೇ ಇದ್ದ ಗ್ರಾಹಕರಿಗೆ, ಸಿಬ್ಬಂದಿಗೆ ಚೂರಾದ ವಸ್ತುಗಳು ಬಡ್ದಿದ್ವು. ಗ್ರಾಹಕರು ದಿಕ್ಕಾಪಾಲಾಗಿ ಓಡಿದ್ರೆ, ಹೋಟೆಲ್ ಸಿಬ್ಬಂದಿ ಗಾಬರಿಯಿಂದ ಮಾಡ್ತಾ ಇದ್ದ ಕೆಲಸಗಳನ್ನು ಬಿಟ್ಟು ಹೊರಗಡೆ ಓಡಿ ಬಂದರು. ಇಂಥ ದೊಡ್ಡ ಸ್ಫೋಟದಿಂದ ಹೋಟೆಲ್ನಲ್ಲಿದ್ದ ಕೆಲವು ಗ್ರಾಹಕರ ಜೊತೆ ಹೋಟೆಲ್ ಸಿಬ್ಬಂದಿಯೂ ಗಾಯಗೊಂಡ್ರು. ಆದರೆ ಇಂಥ ಬ್ಲಾಸ್ಟ್ ಆಗಿದ್ದೆಲ್ಲಿಂದ ಅನ್ನೋದು ತಕ್ಷಣಕ್ಕೆ ಯಾರಿಗೂ ಅರ್ಥ ಆಗಲಿಲ್ಲ. ಹೋಟೆಲ್ನಲ್ಲಿ ಸಿಲಿಂಡರ್ ಏನಾದರೂ ಬ್ಲಾಸ್ಟ್ ಆಯ್ತಾ, ಓವನ್ ಬ್ಲಾಸ್ಟ್ ಆಯ್ತಾ ಅಂತ ಗುಮಾನಿ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ಸ್ಥಳದಲ್ಲಿದ್ದವರು ಪೊಲೀಸರಿಗೆ, ಅಗ್ನಿಶಾಮಕ ದಳದವರಿಗೆ ವಿಷಯ ಮುಟ್ಟಿಸಿದ್ರು. ಹೋಟೆಲ್ ಮುಂದೆ ಜನರ ಗುಂಪು ಹೆಚ್ಚಾಗಿ ಒಬ್ಬೊಬ್ಬರದ್ದು ಒಂದೊಂದು ಅನಾಲಿಸಿಸ್ ಶುರುವಾಯಿತು. ಎಂಥ ಒಂದು ಘಟನೆ ಆಗಿದೆ ಅಂತ ಮಾಹಿತಿ ಸಿಕ್ಕ ತಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಬ್ಲಾಸ್ಟ್ನಿಂದ ಆದ ಬೆಂಕಿಯನ್ನ ನಂದಿಸಿದ್ರು. HAL ಪೊಲೀಸ್ ಠಾಣೆಯ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಹೋಟೆಲ್ ಬಳಿ ದೌಡಾಯಿಸಿದ್ರು. ಅಷ್ಟರಲ್ಲಾಗಲೇ ಗಾಯಗೊಂಡ 10 ಜನರನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಸ್ಫೋಟದಿಂದ ಆದ ದಟ್ಟ ಹೊಗೆಗೆ ಇಡೀ ಕೆಫೆ ಕಾಣದಂತಾಗಿತ್ತು. ಕೆಲ ಹೊತ್ತಿನ ಬಳಿಕ ಕೆಫೆ ಸಹಜ ಸ್ಥಿತಿಗೆ ಮರಳಿದ ಮೇಲೆ ಪೊಲೀಸರು ಇಂಥ ದೊಡ್ಡ ಬ್ಲಾಸ್ಟ್ ಆಗಿದ್ದ ಹೇಗೆ ಅಂತ ಹೋಟೆಲ್ನ ಇಂಚಿಂಚು ಹುಡುಕಾಡಿದ್ರು. ಆದರೆ ಹೋಟೆಲ್ನ ಯಾವ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರಲಿಲ್ಲ. ಫಸ್ಟ್ ಬ್ಲಾಸ್ಟ್ ಈ ಏರಿಯಾದಲ್ಲಿ ಆಗೋಕೆ ಚಾನ್ಸ್ ಇಲ್ಲ, ಯಾಕಾಯ್ತು ಅಂತ ಐ ವಾಸ್ ಜಸ್ಟ್ ಬ್ಲಾಂಕ್. ಯಾಕಂದ್ರೆ ಈ ಏರಿಯಾದಲ್ಲಿ ನಮ್ ಸಿಲಿಂಡರ್ಸ್ ಇಲ್ಲ, ಬಾಯ್ಲರ್ಸ್ ಇಲ್ಲ, ಏನಿಲ್ಲ. ಯೂಶಲಿ ರೆಸ್ಟೋರೆಂಟ್ ಅಂದ್ರೆ ಬ್ಲಾಸ್ಟ್ ಅಂದ್ರೆ ಫಸ್ಟ್ ನಮ್ ತಲೆಗೆ ಬರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಬಾಯ್ಲರ್ ಏನೋ ಬ್ಲಾಸ್ಟ್ ಆಗಿದೆ ಅಂತ. ಬಟ್ ನಮ್ದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇಲ್ಲಿ ಏನಾಗಿದೆ ಅಂತ ತಿಳ್ಕೊಳೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಆಯ್ತು. ಸೊ ಆಮೇಲೆ CCTV ಫುಟೇಜಸ್ ನೋಡಿದಾಗ, ಪೊಲೀಸ್ ಅವ್ರು ವೆರಿಫಿಕೇಶನ್ ಮಾಡಿದ್ಮೇಲೆ ಏನಂತ ಸತ್ಯ ಗೊತ್ತಾದಾಗ, ನಮ್ ತಪ್ಪಿಂದ ಆಗಿಲ್ಲ, ಇದು ಅನಾಹುತ ಆಗಿದೆ ಅನ್ನೋದು ಗೊತ್ತಾಯ್ತು. ಕೊನೆಗೆ ಬ್ಲಾಸ್ಟ್ ಆಗಿರೋ ಜಾಗದಲ್ಲಿ ಚಿಂದಿ ಆಗಿರೋ ಒಂದು ಬ್ಯಾಗ್ ಸಿಗುತ್ತೆ. ಅಕ್ಕಪಕ್ಕದಲ್ಲಿ ಒಂದೆರಡು ವೈರ್, ಚಿಕ್ಕ ಬ್ಯಾಟರಿ, ಎಲೆಕ್ಟ್ರಾನಿಕ್ ಟೈಮರ್ ಡಿವೈಸ್, ನಟ್ಟು, ಬೋಲ್ಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ಕಾಣುತ್ತೆ. ಇದನ್ನ ನೋಡಿದ ಖಾಕಿ ಟೀಮ್ಗೆ ಬ್ಲಾಸ್ಟ್ ಬಗ್ಗೆ ಬೇರೆನೇ ವಾಸನೆ ಶುರುವಾಗುತ್ತೆ. ಕೆಲವೇ ಹೊತ್ತಿನಲ್ಲೇ ಇದೊಂದು ಬಾಂಬ್ ಬ್ಲಾಸ್ಟ್ ಅನ್ನೋ ಸುದ್ದಿ
ಇಡೀ ಊರಿಗೆ ಹಬ್ಬತ್ತೆ. ಹೌದು, ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹೋಟೆಲ್ನ ಹ್ಯಾಂಡ್ ವಾಶ್ ಬಳಿ ಇಟ್ಟಿದ್ದ ಡಸ್ಟ್ಬಿನ್ನಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಬಳಸಿ ಬಾಂಬ್ ಸ್ಫೋಟಿಸಲಾಗಿತ್ತು. ಇಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಇಡೀ ಬೆಂಗಳೂರು ಖಾಕಿ ಪಡೆ ಅಲರ್ಟ್ ಆಯಿತು. ಸೀನಿಯರ್ ಪೊಲೀಸ್ ಆಫೀಸರ್ಸ್, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಸ್ಥಳಕ್ಕೆ ಬಂದರು. ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ತಜ್ಞರು ಕೂಡ ಕೆಫೆಗೆ ಬಂದು ಪರಿಶೀಲನೆ ಶುರು ಮಾಡಿದ್ರು. ಇಡೀ ಹೋಟೆಲ್ ಸುತ್ತಾಡಿ ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ಸೇರಿದಂತೆ ಬ್ಲಾಸ್ಟ್ಗೆ ಸಂಬಂಧಪಟ್ಟ ವಸ್ತುಗಳನ್ನು ಕಲೆಕ್ಟ್ ಮಾಡಿದ್ರು. ಖುದ್ದು ಹೋಮ್ ಮಿನಿಸ್ಟರ್, ಡಿಸಿಎಂ, ಸಿಎಂ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಆದಷ್ಟು ಬೇಗ ಪ್ರಕರಣ ಭೇದಿಸುವಂತೆ ತಾಕೀತು ಮಾಡಿದ್ರು. ಅಷ್ಟಕ್ಕೂ ಈ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೇಗೆ? ಮಾಡಿದವರು ಯಾರು? ಅದ್ಯಾವಾಗ ಡಸ್ಟ್ಬಿನ್ನಲ್ಲಿ ಬಾಂಬ್ ಇಡಲಾಯಿತು ಅನ್ನೋದನ್ನ ಹುಡುಕಿದಾಗ ಸಿಕ್ಕಿದ್ದೇ ಸಿಸಿ ಕ್ಯಾಮೆರಾ ಫುಟೇಜ್. ಆ ಸಿಸಿ ಕ್ಯಾಮೆರಾದಲ್ಲಿ ಆಗಂತುಕ ಮಾಡಿದ್ದ ಕೆಲಸ ಎಲ್ಲ ರೆಕಾರ್ಡ್ ಆಗಿತ್ತು. ಎಸ್, ಬಾಂಬ್ ಬ್ಲಾಸ್ಟ್ ಆಗಿದ್ದು 12:55ಕ್ಕೆ. ಆದರೆ ಆಗಂತುಕ ಹೋಟೆಲ್ಗೆ ಬಂದಿದ್ದು ಅದಕ್ಕಿಂತ 1 ಗಂಟೆ ಮುಂಚೆ. ಕಪ್ಪು ಬ್ಯಾಗ್, ಟೋಪಿ ಧರಿಸಿ ಹೋಟೆಲ್ಗೆ ಬಂದಿದ್ದ ಆ ಆಗಂತುಕ ರವೆ ಇಡ್ಲಿ ಆರ್ಡರ್ ಮಾಡಿ ಅಲ್ಲೇ ತಿಂದಿದ್ದ. ಆದರೆ ಕೈ ತೊಳೆದು ಹೋಗುವಾಗ ತನ್ನಲ್ಲಿದ್ದ ಕಪ್ಪು ಬ್ಯಾಗ್ ಅನ್ನ ಡಸ್ಟ್ಬಿನ್ನಲ್ಲಿ ಹಾಕಿ ಏನು ಗೊತ್ತೇ ಇಲ್ಲದೆ ಇರೋ ಹಾಗೆ ಹೊರಟು ಹೋಗಿದ್ದ. ಆಗಂತುಕ ಇಟ್ಟು ಹೋಗಿದ್ದ ಕಪ್ಪು ಬ್ಯಾಗ್ನಲ್ಲಿ ಡಿಟೋನೇಟರ್ ಬಳಸಿದ್ದ ಬಾಂಬ್ಗೆ ಟೈಮರ್ ಸೆಟ್ ಮಾಡಲಾಗಿತ್ತು. ಪ್ಲಾನ್ನಂತೆ ಆತ ಹೋಟೆಲ್ನಿಂದ ಹೊರಹೋದ 1 ಗಂಟೆ ಬಳಿಕ ಕಪ್ಪು ಬ್ಯಾಗ್ನಲ್ಲಿದ್ದ ಬಾಂಬ್ ಆಟೋಮ್ಯಾಟಿಕ್ ಆಗಿ ಬ್ಲಾಸ್ಟ್ ಆಗಿತ್ತು. ಈ ವಿಚಾರ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಚಾರವಾಗಿರುವುದರಿಂದ ಎನ್ಐಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್, ಎನ್ಸಿಜಿ ಟೀಮ್ ಕೂಡ ರಾಮೇಶ್ವರಂ ಕೆಫೆಗೆ ದೌಡಾಯಿಸಿ ಪರಿಶೀಲನೆ ನಡೆಸಿತು. ಬಾಂಬ್ ಇಟ್ಟು ಎಸ್ಕೇಪ್ ಆಗಿರೋ ದುಷ್ಕರ್ಮಿ ಬೆನ್ನು ಹತ್ತಿರೋ ಪೊಲೀಸರು ಎನ್ಐಎ ಹಲವು ಜನರನ್ನ ವಿಚಾರಣೆ ಮಾಡಿದ್ರು. ಆದರೆ ಯಾವ ಪ್ರತಿಫಲನೂ ಸಿಕ್ಕಿಲ್ಲ. ಸದ್ಯ ಸಿಸಿಬಿ ಪಡೆ ಬಾಂಬರ್ ಬೆನ್ನು ಬಿದ್ದಿದೆ. ಎನ್ಐಎ ಕೂಡ ತನಿಖೆ ಶುರು ಮಾಡಿದ್ದು, ಆಗಂತುಕನನ್ನ ಪತ್ತೆ ಮಾಡಲು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಆತನ ಮುಖದ ಗುರುತು ರಿಲೀಸ್ ಮಾಡಿ ಆತನ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ ಘೋಷಿಸಿದೆ. ಆದರೆ ಸಣ್ಣ ಸುಳಿವು ಬಿಡದ ಬಾಂಬರ್ ಬಂಧನ ಪೊಲೀಸರಿಗೆ ಸವಾಲಾಗಿರುವುದಂತೂ ನಿಜ. ಅದೃಷ್ಟವಶಾತ್ ಬಾಂಬ್ ಬ್ಲಾಸ್ಟ್ನಿಂದ ಗಾಯಗೊಂಡವರು ಒಬ್ಬರಾಗಿ ಚೇತರಿಸಿಕೊಳ್ತಾ ಇದ್ದು, ಘೋರ ಘಟನೆಯಲ್ಲಿ ಯಾರ ಪ್ರಾಣಕ್ಕೂ ಹಾನಿ ಆಗದೆ ಇರೋದು ನಿಟ್ಟಿಸಿರು ಬಿಡುವಂತೆ ಮಾಡಿದೆ. ದಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟ್ರೈನ್ಡ್ ಅಸ್ ಯಾವ ಥರ ಪ್ರಿಕಾಷನ್ಸ್ ತೊಗೊಬೇಕು ಅಂತ. ಇಟ್ ಕ್ಯಾನ್ ಬಿ ಇವನ್ ಮೆಟಲ್ ಡಿಟೆಕ್ಟರ್ಸ್. ಎಂಟ್ರಿ ಟೈಮಲ್ಲಿ ಪ್ರತಿಯೊಂದು ಬ್ಯಾಗ್ ಚೆಕ್ ಮಾಡಿ ಅವ್ರನ್ನ ಫಿಸಿಕಲ್ ಚೆಕ್ ಮಾಡಿ ಕಳಿಸ್ಕೊಡೋದಾಗಲಿ. ಅಪಾರ್ಟ್ ಫ್ರಮ್ ದಟ್, ಒಬ್ಬ ಡೆಸಿಗ್ನೇಟೆಡ್ ಎಂಪ್ಲಾಯಿ ಪ್ರತಿಯೊಂದು ಶಿಫ್ಟ್ಗೂ ನಾಮಿನೇಟ್ ಮಾಡ್ತಾ ಇರಿ. ಹಿಸ್ ಜಾಬ್ ಇಸ್ ಟು ಮಾನಿಟರ್ ಆಲ್ ದಿಸ್, ಡೂಯಿಂಗ್ ಇನ್ ಈಚ್ ಅಂಡ್ ಎವ್ರಿ ಶಿಫ್ಟ್. ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ಇನ್ ಆಲ್ ಬ್ರಾಂಚಸ್. ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್. ಬೆಂಗಳೂರು ಲಕ್ಷಾಂತರ ಜನರಿಗೆ ಆಶ್ರಯವಾಗಿರೋ ಸಿಟಿ. ಇಂಥ ದೊಡ್ಡ ನಗರದಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಇಲ್ಲಿ ನೆಲೆಸಿದವರಿಗೆ ಆತಂಕ ತಂದುಕೊಟ್ಟಿದೆ. ಕಾನೂನು ಎಷ್ಟೇ ಬಿಗಿಯಾಗಿದ್ರೂ, ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರೂ, ನಡೆಯೋ ಇಂಥ ಘಟನೆಗಳು ಬೆಂಗಳೂರನ್ನ ಮತ್ತಷ್ಟು ಎಚ್ಚರಗೊಳ್ಳುವಂತೆ ಮಾಡ್ತಿದೆ. ಹುಷಾರ್ ಬೆಂಗಳೂರು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.